ಡಿಸಿಎಂ ಮತ್ತೆ ದೆಹಲಿಗೆ ಹೋಗಿರುವ ವಿಚಾರ ಬೇರೆನೇ ಇದೆ. ಡಿಸೆಂಬರ್ 8ನೇ ತಾರೀಕು ದೆಹಲಿಗೆ ಬರೋಕೆ ಹೈಕಮಾಂಡ್ ಹೇಳಿದೆ ಅಂತ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಶಾಸಕರು ಬೇರೆ ಬೇರೆ ಕೆಲಸದ ಕಾರಣಕ್ಕಾಗಿ ದೆಹಲಿಗೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಯವರು ದೆಹಲಿಗೆ ಹೋಗೋದು ಸಹಜ. ನಮ್ಮ ಕ್ರಾಂತಿ ಅನ್ನೋದು ವಿಪಕ್ಷದವರಿಗೆ ಆಹಾರ ಆಗಿತ್ತು, ಈಗ ಅವರೇ ನಮಗೆ ಆಹಾರ ಆಗಿದ್ದಾರೆ. ರಾಷ್ಟ್ರೀಯ ನಾಯಕರು ಬಾರದೆ ಶಾಂತಿಯುತ ತೀರ್ಮಾನವನ್ನು ನಮ್ಮ ನಾಯಕರು ಮಾಡಿದ್ದಾರೆ. ಇಲ್ಲದಿದ್ದರೆ 8ನೇ ತಾರೀಕಿಂದ ಆರಂಭ ಆಗೋ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಮೇಲೆ ಮುಗಿ ಬೀಳ್ತಾ ಇದ್ರು. ಬೆಳಗಾವಿ ಅಧಿವೇಶನ ಸುಸೂತ್ರವಾಗಿ ನಡೆಯಲಿದೆ ಅಂತ ಭರವಸೆ ನೀಡಿದರು. ಇದು ಭಾಳ ಇರುತ್ತಪ್ಪ, ಒಳ್ಳೆ ಕಥೆ ಆಯ್ತಲ್ಲ. ನೀವೇ ಹೇಳ್ತಿದ್ರಲ್ಲ ಕ್ರಾಂತಿ 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 ಅಂತ ಏನು ಹೇಳ್ತಿದ್ರಲ್ಲ, ಅದನ್ನು ಶಾಂತಿಯುತ ಮಾಡಿರುವಂಥ ಕೆಲಸವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಮನೆಗೆ ತಿಂಡಿ ಇವರು ಹೋದರು, ಇವ್ರ ಮನೆ ತಿಂಡಿ ಅವ್ರು ಹೋಗಿ ಇವತ್ತು ಒಂದು ಶಾಂತಿಯುತವಾದಂಥ ಒಂದು ವಾತಾವರಣವನ್ನು ರಾಜ್ಯದ ಜನತೆ ಕೊಟ್ಟಿದ್ದಾರೆ. ನಿಜವಾಗ ಖುಷಿ ಆಗುತ್ತೆ. ನಮ್ಮ ಕಾರ್ಯಕರ್ತರಿಗಿರ್ಬೋದು, ನಮ್ಮ ನಾಯಕರುಗಳಿಗಿರ್ಬೋದು, ನಮಗೆ ಇರ್ಬೋದು, MLAಗಳಿರ್ಬೋದು. ಅದರಿಂದ ಮತ್ತೆ ದೆಹಲಿಗೆ ಹೋಗಿರೋಂಥದ್ದು ಇಲ್ಲ ನೋಡಿ, ಡೆಲ್ಲಿಗೆ 8ನೇ ತಾರೀಕು ಇಬ್ಬರಿಗೂ ಬರೋಕ್ಕೆ ಹೇಳಿದ್ದಾರೆ. ಮತ್ತೇನಕ್ಕೆ ಇರ್ಬೋದು, ಬೇರೆ ಬೇರೆ ಕೆಲಸದ ಮೇಲೆ ಹೋಗಿರೋದಕ್ಕೆ 8ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬರಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಹೋಗ್ತೀನಿ ಅಂತ ಅವರೇ ಹೇಳಿದ್ದಾರೆ, ಇಬ್ಬರು ಮಾತಾಡಿದ್ದಾರೆ. ಇದೆಲ್ಲ ಸಹಜ ಆಗಿರುತ್ತೆ. ಯಾವ ವಿರೋಧ ಪಕ್ಷವಾದರಿಗೆ ಆಹಾರವಾಗಿತ್ತು ಇಷ್ಟು ದಿನಗಳ ಕಾಲ, ಇವತ್ತೇನಾಗಿದೆ, ನಮಗೆ ಒಂದು ನೆಮ್ಮದಿ ಸಿಕ್ಕಿದೆ ಇವತ್ತು, ನಿಜವಾಗಲೂ ಹೇಳೋದು. ಯಾಕಂದರೆ ಶಾಂತಿಯುತವಾದಂಥ ಪರಿಹಾರವನ್ನು ರಾಷ್ಟ್ರೀಯ ನಾಯಕರು ಬರದೇ ಇಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಖುಷಿಯಾಗಿದೆ. ಯಾಕಂದರೆ ಎಲ್ಲಂದರೆ ವಿರೋಧ ಪಕ್ಷದವರು ಅಸೆಂಬ್ಲಿ ಬಂತು, ನಾಳೆ 8ನೇ ತಾರೀಕಿಂದ ಅಸೆಂಬ್ಲಿಯಲ್ಲಿ ಏನು ಮುಗಿಬೀಳ್ತಿದ್ರೇನು. ಆದರೆ ನಮಗೊಂದು ಅವಕಾಶ ಮಾಡಿಕೊಟ್ಟಾರೆ ಈಗ ವಿರೋಧ ಪಕ್ಷದ ಕಡೆಯಿಂದ. ಈಗ ಅವ್ರ ಕಡೆ ಕುಮಾರ ಬಂಗಾರಪುರ ಮನೆಯಿಂದ ಮೀಟಿಂಗ್ ಮಾಡ್ಕೊಂಡು ಇವತ್ತು ಡೆಲ್ಲಿ ಹೋಗ್ಯಾರ ಎಲ್ಲರೂ. ಇಡೀ BJP ವಿರೋಧ ಪಾಳಿ ಇವತ್ತು ಡೆಲ್ಲಿಯಾಗಿ ಕೂತಿದೆ. ಈಗ ನಮಗೆ ಆಹಾರ ಆಗ್ತಾಯಿದೆ. ಇವತ್ತು ನಮ್ಮ ಅಸೆಂಬ್ಲಿ ಮುಂದಿನ ಬರುವಂಥ ಬೆಳಗಾವಿ ಅಸೆಂಬ್ಲಿಯಲ್ಲಿ ಇದು ಚರ್ಚೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅನಿಸ್ತದೆ. ಖಂಡಿತ ಯಾವ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಅವಿಶ್ವಾಸ ನಿರ್ಣಯ ತರ್ತೀನಿ ಅಂತೇನೋ ವಿರೋಧ ಪಕ್ಷದವರು ಹೇಳಿದಾರಂತೆ. ಬರೋಕ್ಕೆ ಹೇಳಿ, ಅವ್ರಿಗೆ ತಾಕತ್ತಿದ್ರೆ, ಅವ್ರಿಗೆ ಶಕ್ತಿ ಇದ್ದರೆ, ಅದೇನಾದ್ರು ಇದ್ದರೆ ಅವ್ರು ಬರೋಕ್ಕೆ ಹೇಳಿ. ಯಾಕೆಂದರೆ 136+ ನಾವು ಇದ್ದೀವಿ. ಒಂದೇ ಒಂದು ಓಟು ಕಾಂಗ್ರೆಸ್ಸಿಂದ ಆಚೆಗೆ ಹೋಗಲಿ ವಿರೋಧ ಪಕ್ಷದವರು ಹೇಳಿದಾರಂತೆ. ಇದು ಭಾಳ ಇರುತ್ತಪ್ಪ.